ಮನೆಯೊಳಗೆ ಸಿಸಿ ಕ್ಯಾಮ್ರಾ ಐತಿ, ಅದು ಪ್ರೂಫ್ ತಕೊಂಡು ಬರ್ಬೇಕು. ಯಾವಾಗ ಇರ್ತೈತಿ ಯಾವಾಗಿಲ್ಲ ಅನ್ನೋದು ನನಗೆ ಅರ್ಥ ಆಗೈತಿ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಮಲ್ಲಮ್ಮನ ಪವಾಡ ಅದರ ಇನ್ನೊಂದು ಅಧ್ಯಾಯ, ಜೊತೆಗೆ ಅನೇಕರು ಮಲ್ಲಮ್ಮ ಮಳ್ಳಿ ಮಲ್ಲಮ್ಮ ಅನ್ನೋ ರೀತಿಯಾದಂಥ ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಕುರಿತಾದಂಥ ಡೀಟೇಲ್ಡ್ ವರದಿಯನ್ನು ಕೂಡ ಕೊಟ್ಟು ಬಿಡ್ತೇನೆ ನೋಡಿ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಹಿಂದೆ ಸರಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ಅವತ್ತು ಎಚ್ಚರಿಕೆ ಕೊಟ್ಟರೂ ಸಹಿತ ಯೋಗೀಶ್ ಗೌಡ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದೇ ವಿನಯ್ ಕುಲಕರ್ಣಿ ಅವರು ಅಂಥದ್ದೊಂದು ಭೀಕರ ಕೃತ್ಯಕ್ಕೆ ಮಾಸ್ಟರ್ ಪ್ಲಾನನ್ನು ಹೆಣೆಯಬೇಕಾಗಿ ಬಂತು. ಸ್ನೇಹಿತರೆ, ಈ ಘನಘೋರ ಕೃತ್ಯದ ಸಂಬಂಧವಾಗಿ ಒಬ್ಬ ಜನಪ್ರಿಯ ರಾಜಕಾರಣಿ ವಿನಯ್ ಕುಲಕರ್ಣಿ ಇವತ್ತು ಇಡೀ ಜೀವನವನ್ನೇ ಜೈಲಿನಲ್ಲಿ ಸವಸಬೇಕಾಗಿ ಬಂದಿದೆ. ಅಂಥದ್ದೊಂದು ತೀರ್ಪು ಕೂಡ ಬಂದುಬಿಟ್ಟಿದೆ. ಇಂದು ಈ ಕೇಸ್ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ರಾಜಕೀಯ ಎಂತಹ ಷಡ್ಯಂತ್ರಗಳನ್ನು ಆಗಿನ ರಾಜಕಾರಣಿಗಳು ಮಾಡಿದ್ರು ಅನ್ನೋದನ್ನು ಧಾರವಾಡ ಸೀಮೆಯ ಜನ ಯಾವತ್ತಿಗೂ ಕೂಡ ಮರೆಯುವಂತಿಲ್ಲ. ಜನಪ್ರತಿನಿಧಿ ನೀಚ ಕೃತ್ಯಕ್ಕೆ ಕೇವಲ ಸರ್ಕಾರಗಳು ಮಾತ್ರವಲ್ಲ, ಸ್ವಂತ ಯೋಗೀಶ್ ಗೌಡ ಮಡದಿಯೇ ಶತಾಯಗತಾಯವಾಗಿ ವಿನಯ್ ಕುಲಕರ್ಣಿನ ಸೇವ್ ಮಾಡಲಿಕ್ಕೆ ಮುಂದಾಗಿದ್ದರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಕೊಡ್ತಾ ಹೋಗಬಹುದು. ಅವರ ನಡವಳಿಕೆಗಳು, ವರ್ತನೆಗಳು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಅವರು ಹೋದಂಥ ಜಾಗಗಳು, ಜೊತೆಗೆ ರಾಜಕೀಯ ರಂಗ ಪ್ರವೇಶ ಎಲ್ಲವೂ ಕೂಡ CM ಸಿದ್ದರಾಮಯ್ಯ ಅವ್ರ ಜೊತೆ ಅವರು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ದೀಪವನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನೋಡಿ, ಮಲ್ಲಮ್ಮ ಯೋಗೀಶ್ ಗೌಡ ಧಾರವಾಡ ಪಾಲಿಟಿಕ್ಸ್ನಲ್ಲಿ ಭದ್ರವಾಗಿ ನೆಲೆಯೂರ್ತಕ್ಕಂತಹ ಮಸಲತ್ತನ್ನು ಮಾಡಲಿಕ್ಕೆ ಬಹಳ ಪ್ಲ್ಯಾನ್ ಮಾಡಿಕೊಂಡ್ರು ಅನ್ನೋ ಚರ್ಚೆಗಳು ಇವತ್ತಿಗೂ ಕೂಡ ಅದೇ ಧಾರವಾಡ ಮಣ್ಣಲ್ಲಿ ದಟ್ಟವಾಗಿ ಕೇಳಿಬರೋದು. CM ಸಿದ್ದರಾಮಯ್ಯನವ್ರಿಗೆ ವಿನಯ್ ಕುಲಕರ್ಣಿ ಅವ್ರನ್ನ ಯಾಕೆ ಸೇವ್ ಮಾಡಬೇಕು ಅನ್ನಿಸ್ತು ಅನ್ನೋ ಚರ್ಚೆಗಳು ಕೂಡ ಇಂದಿಗೂ ಅಲ್ಲಿ ಕೇಳಿಬರುತ್ತೆ. ಇನ್ನು ವಿನಯ್ ಕುಲಕರ್ಣಿ ಯೋಗೀಶ್ ಗೌಡ ಅವ್ರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದು ಸಿದ್ದರಾಮಯ್ಯನವ್ರಿಗೆ ಹಾಗಾದರೆ ಗೊತ್ತಿರಲಿಲ್ವಾ ಅನ್ನೋದು ವೀಕ್ಷಕರು ತಮಗೆ ತಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಮಲ್ಲಮ್ಮ ಇಂದು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ಆದರೆ ಅವತ್ತು ಯೋಗೀಶ್ ಗೌಡ ಅವರ ಆತ್ಮ ಅದೆಷ್ಟು ಪರಿತಪಿಸ್ತೋ ಏನೋ ಗೊತ್ತಿಲ್ಲ. ಅದನ್ನು ತುಂಬ ಹತ್ತಿರದಿಂದ ಮಲ್ಲಮ್ಮನ ಬೆಳವಣಿಗೆ ಕಂಡವ್ರು ಮಾತ್ರ ಅಭಿಪ್ರಾಯ ಪಡ್ತಾರೆ. ಗುರುನಾಥ್ ಗೌಡ್ರು ಇರ್ಬೋದು, ಅವ್ರ ಕುಟುಂಬದವ್ರು ಇರ್ಬೋದು, ತುಂಬ ಹತ್ತಿರದಿಂದ ನೋಡಿದಂತಹ ಇದೇ ಯೋಗೀಶ್ ಗೌಡ ಅವರ ಗೆಳೆಯರಿರ್ಬೋದು, ಬಂಧು ಬಳಗ, ಜೊತೆಗೆ ಅವ್ರ ಕಾರ್ಯಕರ್ತರು. ಭವಿಷ್ಯದಲ್ಲಿ ತನ್ನ ಮಗನನ್ನು ಪಾಲಿಟಿಕ್ಸ್ನಲ್ಲಿ ಕಾಣುವ ಆಸೆ ಮಲ್ಲಮ್ಮನಿಗೆ ಬಂತೋ ಅಥವಾ ತಾನೇ ರಾಜಕೀಯ ರಂಗ ಪ್ರವೇಶ ಮಾಡಿ ಗಂಡನ ಸ್ಥಾನವನ್ನು ಕೂಡ ತುಂಬುತ್ತೀನಿ ಅನ್ನೋದು ಆವಂತವೋ ಗೊತ್ತಿಲ್ಲ. ಧಾರವಾಡದ ರಾಜಕೀಯ ಚದುರಂಗದ ಆಟದಲ್ಲಿ ಮಲ್ಲಮ್ಮನನ್ನು ಧಾಳವಾಗಿ ಬಳಸ್ಕೊಂಡ್ರು ಬಹಳಷ್ಟು ಮಂದಿ. ಅವತ್ತು ಸಚಿವ ವಿನಯ್ ಕುಲಕರ್ಣಿ ರಕ್ಷಣೆಗೆ ಮಲ್ಲಮ್ಮ ಒಂದು ಹೊಸ ತಂತ್ರವನ್ನೇ ಹೆಣದ ಹಾಗೆ ಬಿಟ್ಟಿತ್ತು. ಯಾಕೆ ಅಂದರೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ವಿಷಯ. ವಿನಯ್ ಕುಲಕರ್ಣಿ ಪರವೇ ಮಲ್ಲಮ್ಮ ಬ್ಯಾಟಿಂಗನ್ನು ಮಾಡ್ತಾಯಿದ್ರು. ಆಗ ಇಡೀ ಕುಟುಂಬವೇ ಪ್ರಾಣ ತೆಗೆದವರ ವಿರುದ್ಧವಾಗಿ ಸೇಡಿಗಾಗಿ ತವಕಿಸ್ತಾ ಇದ್ದರೆ, ಇತ್ತ ಮಲ್ಲಮ್ಮ ಹೋರಾಟ ಮಾಡಿದವ್ರ ವಿರುದ್ಧವಾಗೇ ನಿಂತ್ಕೊಂಡು ಬಿಟ್ಟಿದ್ರು. ನನ್ನನ್ನು ಪ್ರತಿವಾದಿಯನ್ನಾಗಿಸಿ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. CBI ತನಿಖೆಗೆ ಕೋರಲಾಗಿದ್ದಂಥ ಅರ್ಜಿಗೆ ಪ್ರತಿವಾದಿಯನ್ನಾಗಿ ನನ್ನನ್ನು ಮಾಡಿ ಅಂತ ಅವತ್ತು ಹಠಕ್ಕೆ ಬಿದ್ದುಬಿಟ್ಟಿದ್ರು. ಈ ಮುಖಾಂತರವಾಗಿ ಹೊಸ ಕಾನೂನು ಸಮರಕ್ಕೆ ಯೋಗೀಶ್ ಗೌಡ ಅವರ ಸ್ವಂತ ಪತ್ನಿಯೇ ನಿಂತ್ಕೊಂಡು ಬಿಟ್ಟಿದ್ರು. CBIಗೆ ಕೋರಿರ್ತಕ್ಕಂಥ ಅರ್ಜಿಯೇ ದುರುದ್ದೇಶಪೂರಿತ ಅರ್ಜಿ. ಅದು ಅದರಲ್ಲಿ ಸ್ವ ಇಚ್ಛೆಯ ಲಾಭ ಇದೆ ಅಂತ ಹೊಸ ಟ್ವಿಸ್ಟನ್ನು ಕೊಟ್ಟು ಧಾರವಾಡದ ಜನತೆ ಯೋಗೀಶ್ ಗೌಡ ಅವರ ಕುಟುಂಬವನ್ನು ದಿಗ್ಭ್ರಾಂತರನ್ನಾಗಿ ಮಾಡುವಂತೆ ಮಾಡಿಬಿಟ್ಟಿದ್ರು. ಒಂದು ಕಡೆ ಅತ್ತೆ ತುಂಗಮ್ಮ, ಮೈದುನ ಗುರುನಾಥ್ ಗೌಡರು, ಅವರಿಬ್ಬರು ಕ್ರಿಮಿನಲ್ಗಳಿದ್ದಾರೆ, ಸುಳ್ಳುಗಾರರು. ಅವರು ಹೇಳೋದೆಲ್ಲ ಸುಳ್ಳು, ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿ ಪ್ರತಿವಾದಿಯಾಗಿಸೋಕೆ ಮಲ್ಲಮ್ಮ ಒತ್ತಾಯ ಮಾಡಿದಾಗ ಯೋಗೀಶ್ ಗೌಡ ಇಡೀ ಫ್ಯಾಮಿಲಿ ಶಾಕ್ ಒಳಗಾಗ್ಬಿಟ್ಟಿತ್ತು. ಈಕೆಗೆ ತಲೆ ಕೆಟ್ಟಿದೆಯಾ ಅಥವಾ ಯಾರಾದರೂ ಆಮಿಷಕ್ಕೆ ತುತ್ತಾಗಿಬಿಟ್ಲಾ ಅಂತ ಬಾಯಿಗೆ ಬಂದಾಗೆ ಬಣ್ಣ ಬಣ್ಣದ ಮಾತುಗಳನ್ನು ಧಾರವಾಡ ಜನತೆ ಆಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಗಂಡ ಯೋಗೀಶ್ ಗೌಡ ಮತ್ತು ಗುರುನಾಥ್ ಗೌಡ ಇವರಿಬ್ಬರು ಕ್ರಿಮಿನಲ್. ನೋಡಿ, ಯಾರು ಈ ಕೃತ್ಯವನ್ನು ಎಸಗಿದಾರೋ ಅವರು ಕ್ರಿಮಿನಲ್ ಅಲ್ಲ. ಇಲ್ಲಿ ಮಲ್ಲಮ್ಮ ಗೌಡ್ರಿಗೆ ಯೋಗೀಶ್ ಗೌಡ ಮತ್ತು ಸ್ವಂತ ಗಂಡ ಮತ್ತು ಗುರುನಾಥ್ ಗೌಡ ಇಬ್ಬರು ಕ್ರಿಮಿನಲ್ ಅಂತ ಹೇಳಿಬಿಟ್ಟಿದ್ರು. ಆಗ ಈ ಕೇಸ್ಗೂ ವಿನಯ್ ಕುಲಕರ್ಣಿಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಗಂಡ ವಿನಯ್ ಕುಲಕರ್ಣಿ ಚೆನ್ನಾಗೇ ಇದ್ದರು. ಇಬ್ಬರ ನಡುವೆ ಯಾವುದೇ ತಿಕ್ಕಾಟ, ವೈಷಮ್ಯ, ತಂಟೆ, ತಗಾದೆ, ಜಗಳ ಯಾವುದೂ ಇರಲಿಲ್ಲ. ಯಾವುದೇ ಭೂವ್ಯಾಜ್ಯ, ರಾಜಕೀಯ ದ್ವೇಷಗಳೂ ಕೂಡ ಇಲ್ಲ. ವಿನಯ್ ಕುಲಕರ್ಣಿನ ಬಿಟ್ಟು ಬಿಡಿ ಅಂತ ಗೋಳಾಡೋದೊಂದು ಬಾಕಿ ಇತ್ತು ನೋಡಿ. ಆ ಮಟ್ಟಿಗೆ ವಿನಯ್ ಕುಲಕರ್ಣಿನ ಇದೇ ಮಲ್ಲಮ್ಮ ಗೌಡ್ತಿ ಸಮರ್ಥಿಸಿಕೊಂಡಿದ್ದರು. ಇದೇ ಮಲ್ಲಮ್ಮ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂಥ ರಿಟ್ ಅರ್ಜಿ ಜೊತೆ ಕೆಲವು ದಾಖಲೆಗಳ ಪಟ್ಟಿಗಳನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಅವಾಗ ಅಂದರೆ ಯೋಗೀಶ್ ಗೌಡ ಅವ್ರ ಕಂಪ್ಲೇಂಟ್ ಕಾಪಿ.
ನಾನು ಈ ಒಂದು ಪಿತೂರಿ ಷಡ್ಯಂತ್ರದ ಹಿಂದೆ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಅಂತಲೇ ಹೇಳೋದಿಲ್ಲ. ನಾನು ಯಾವಾಗಲೂ ಕೂಡ ಹೇಳೇ ಇಲ್ಲ ಇದರ ಮಾಸ್ಟರ್ ಮೈಂಡ್ ವಿನಯ್ ಕುಲಕರ್ಣಿ ಅಂತ ಹೇಳೇ ಇಲ್ಲ ಅಂತ ಹೇಳಿ ಉಲ್ಟಾ ಹೊಡೆದ್ಬಿಟ್ರೆ. ಯಾಕೆಂದರೆ ಆ ರೀತಿಯಾಗಿ ಆರಂಭದಲ್ಲಿ ಗೋಳಾಡಿಬಿಟ್ಟಿದ್ರು ಅವರು. ಯೋಗೀಶ್ ಗೌಡ ಅವರ ಕಂಪ್ಲೇಂಟ್ ಕಾಪಿ, ಚಾರ್ಜ್ ಶೀಟ್ ಕಾಪಿ ಮತ್ತು ಯೋಗೀಶ್ ಗೌಡ ಹಾಗೂ ಗುರುನಾಥ್ ಗೌಡರ ವಿರುದ್ಧವಾಗಿ ತಲಾ 27 ಕೇಸ್ಗಳಿದ್ದಾವೆ. ಅವರೇ ಕ್ರಿಮಿನಲ್ಗಳು ಅನ್ನೋ ರೀತಿಯಾಗಿ ಆರೋಪ ಮಾಡಿದ್ದು ಇದೇ ಮಲ್ಲಮ್ಮ ಗೌಡರು. 4ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಮುಂದೆ ಮಲ್ಲಮ್ಮ ಹೇಳಿಕೆಯ ಪ್ರತಿಯನ್ನು ಸಬ್ಮಿಟ್ ಮಾಡಲಾಯಿತು. ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದಂಥ ಅಫಿಡವಿಟ್ನಲ್ಲಿ ಮಲ್ಲಮ್ಮ ಮನಸ್ಸಲ್ಲಿ ಏನಿದೆ, ಏನಾಗಿ ಬದಲಾಗ್ತಾ ಇದ್ದಾರೆ ಅವರು, ಯಾಕೆ ಇದೆಲ್ಲವೂ ಕೂಡ ತಂತ್ರ ಪ್ರತಿತಂತ್ರಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಸೂಕ್ಷ್ಮವಾಗಿ ಗಮನಿಸಿದವರಿಗೆ. ನೋಡಿ, ಸಚಿವರ ಕೈವಾಡ ಇದೆ ಅಂತ ಹೇಳಿ ಇದೇ ಮಲ್ಲಮ್ಮ ಹೇಳಿದ್ರು. ಒಂದೇ ತಿಂಗಳಲ್ಲಿ ಏಕಾಏಕಿ ಉಲ್ಟಾ ಹೊಡೆದಿದ್ದು ಮಾತ್ರ ಆಶ್ಚರ್ಯಕರ ಸಂಗತಿ. ಇದೊಂದು ರೀತಿ ಯಾವ ರೀತಿಯ ಪ್ರೀ ಪ್ಲಾನ್ ಹೇಳಿಕೆ ಆಗಿತ್ತು ಅಂದರೆ, ನೋಡಿ, ಅವ್ರ ಕ್ಷೇತ್ರದಲ್ಲಿ 15ರಿಂದ 20 ದಿನಗಳ ಕಾಲ ಇದೇ ಮಲ್ಲಮ್ಮ ಊರಿನಲ್ಲೇ ಇರಲಿಲ್ಲ, ಕ್ಷೇತ್ರದಲ್ಲೇ ಇರಲಿಲ್ಲ. 15 ದಿನಗಳ ಕಾಲ ಮಲ್ಲಮ್ಮ ಲಾಡ್ಜ್ನಲ್ಲಿದ್ದರು ಅನ್ನೋ ತುಂಬ ಬಾಲಿಶ ಆರೋಪಗಳು ಸಹ ಬಂದವು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅದು ಅವ್ರ ಕುಟುಂಬದವರಿಗೆ ಗೊತ್ತು. ಈ ವಿಷಯವಾಗಿ ಸಂಬಂಧಪಟ್ಟ ಹಾಗೆ ಸುಮಾ ಅವ್ರ ಮೇಲೆ ಪ್ರತಿ ಹಲ್ಲೆಗಳು ಕೂಡ ನಡೆದವು. ಕಾಂಗ್ರೆಸ್ಸೇ ಐಜಾಕ್ ಮಾಡಿದೆ, ವಿನಯ್ ಕುಲಕರ್ಣಿ ಅವರೇ ಕರ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ಸಿಗೆ ಸೇರಿಸ್ಕೊಳ್ಳೋದಕ್ಕೆ ಅನ್ನೋ ಚರ್ಚೆಗಳು ಆಯಿತು. ಅವರೇ ನಾಪತ್ತೆಯಾಗಿದ್ದಾರಾ ಇಲ್ಲವಾ ಅದೆಲ್ಲವೂ ಕೂಡ ಇಂದಿಗೂ ಕುತೂಹಲವಾಗಿ ಉಳಿದಿದೆ. ನೋಡಿ, ಈ ಕೇಸ್ನಲ್ಲಿ ಯಾವ ರೀತಿಯಾಗಿದೆ ಅಂತ. ಇನ್ನೊಂದು ಕಡೆ ಇದೇ ಮಲ್ಲಮ್ಮ ನಿಮಗೆ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡ್ತಾರೆ, ಸ್ವಂತ ಭಾವ ಮತ್ತು ಕುಟುಂಬದವರಿಂದಲೂ ಕೂಡ. ಇನ್ನು ಒಂದು ರಾಜಕೀಯ ರಂಗ ಪ್ರವೇಶ ಮಾಡಿದಾಗ ಗೊತ್ತಲ್ವ ನಿಮಗೆ ಇದು ರಾಜಕೀಯದ ಆಟ ಹೇಗೆಲ್ಲ ಇರುತ್ತೆ ಅಂತ. BJP ಸದಸ್ಯರಿಂದಲೂ ಕೂಡ ನನಗೆ ಮಾನಸಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಜೀವ ಭಯ ಇದೆ. ನನಗೂ ಮತ್ತು ನನ್ನ ಮಕ್ಕಳಿಗೆ 4 ಜನ ಮಕ್ಕಳಿಗೂ ಕೂಡ ಜೀವ ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದರು. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಅವರು, ನಾನು ಮಲ್ಲಮ್ಮ, ಯೋಗೇಶ್ ಗೌಡ ಅವರ ಪತ್ನಿ, 28 ವರ್ಷ, ಸಾಕಿನ ಗೋವಿನಕೊಪ್ಪ, ಧಾರವಾಡದವಳು ನಾನು. ಅಂದರೆ ಈ ಧಾರವಾಡದ ಸಪ್ತಾಪುರದಲ್ಲಿರ್ತಕ್ಕಂಥ ಉದಯ ಜಿಮ್ ಇದೆಯಲ್ಲ, ಅಲ್ಲಿ ಹತ್ಯೆಗೈದಂಥ ವ್ಯಕ್ತಿಯ ಹೆಂಡತಿ. ನನಗೆ 4 ಜನ ಮಕ್ಕಳಿದ್ದಾರೆ. ನಾನು ಕುರುಬ ಸಮಾಜಕ್ಕೆ ಸೇರಿದವಳು. 14 ವರ್ಷದವಳಿದ್ದಾಗ ಗೋವಿನಕೊಪ್ಪದ ತೋಟದ ಮನೆಯಲ್ಲಿ ಇದೇ ಯೋಗೀಶ್ ಗೌಡ ಅವರಿದ್ದರು. ನನಗೂ ಅವರ ನಡುವೆ ಪ್ರೀತಿ ಬೆಳೀತು. 8ನೇ ತರಗತಿ ಇದ್ದಾಗಲೇ ನಾನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದೆ. ನಮ್ಮಿಬ್ಬರ ಪ್ರೀತಿಯ ವಿಷಯ ನಮ್ಮ ಕುಟುಂಬದವ್ರಿಗೆ ಗೊತ್ತಾಯಿತು, ಆದರೆ ಅವರು ಒಪ್ಪಲಿಲ್ಲ. ಕೊನೆಗೆ ನಾವಿಬ್ಬರು ಸೋಗ್ಲಿಗೆ ಹೋಗಿ ಮಾಲೆಯನ್ನು ಬದಲಾಯಿಸ್ಕೊಂಡು ಬಂದ್ವಿ. ಆದರೆ ನಾನು ಮದುವೆ ಆಗೇನೋ ಬಂದೆ, ಆದರೆ ನನ್ನ ತವರು ಮನೆಯವರು ಕೂಡ ನಮ್ಮಿಬ್ಬರ ಪ್ರೀತಿಯನ್ನು ಆರಂಭದಲ್ಲಿ ಒಪ್ಕೊಳ್ಳಿಲ್ಲ. ಆದರೆ ಈಗ ನನ್ನ ಗಂಡನ ಮನೆಯವರು ಕೂಡ ನನ್ನನ್ನು ಪ್ರೀತಿಯಿಂದ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮಾನಸಿಕವಾಗಿ ಅವರು ಕೂಡ ಕಿರುಕುಳ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋ ರೀತಿಯಾಗಿ ಒಂದು ದೊಡ್ಡ ಆರೋಪದ ಲಿಸ್ಟನ್ನೇ ಕೂಡ ಮಹಿಳಾ ಆಯೋಗಕ್ಕೆ ಮಲ್ಲಮ್ಮ ಗೌಡರು ಕೊಟ್ಟಿದ್ದು. ಯಾಕೆ ಈ ರೀತಿಯಾಗಿ ಒಂದು ಪಾಲಿಟಿಕಲಿ ಮೈಂಡ್ ಇರುತ್ತಲ್ಲ, ಪಾಲಿಟಿಕ್ಸ್ ಮೈಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಮಲ್ಲಮ್ಮ ಗೌಡರು ಕಂಪ್ಲೀಟ್ ಬದಲಾಗಿಬಿಟ್ಟಿದ್ರು ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂಥ ಸಂಗತಿ. ನೋಡಿ, ಇವತ್ತು ಅವರು ಎಷ್ಟೇ ಅಸಹಾಯಕತೆಯಿಂದ ತುಂಬ ಅಳ್ತಾ ಗೋಳಾಡ್ತಾ ಮಾತನಾಡ್ಬೋದು, ಬಟ್ ಆಗ ಅವ್ರ ನಿರ್ಧಾರಗಳು ಹೇಗಿತ್ತು ಅಂತ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿ ಮಾಡಿದ ತಪ್ಪಿಗೆ ಇವತ್ತು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಅಂದರೆ ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, 14 ವರ್ಷ ಅಂದರೆ ಸನ್ನಡತೆ ಆಧಾರದ ಮೇಲೆ ಸರ್ಕಾರ ಅವ್ರನ್ನ ಬಿಡುಗಡೆಗೊಳಿಸೋ ಅವಕಾಶ ಇರುತ್ತೆ 14 ವರ್ಷದ ನಂತರ ಅಂತ. ಆದರೆ ಅದು ಈಗ ಇಲ್ಲ, 14 ವರ್ಷ ಅಲ್ಲ, ಅದು ಅದರ ಡಬಲ್ ಅನ್ನೋ ರೀತಿಯಾಗಿ ಆಗಿಬಿಟ್ಟಿದೆ. ಅಂದರೆ ಸುಪ್ರೀಂ ಕೋರ್ಟ್ನ ಹೊಸ ಆದೇಶದ ಪ್ರಕಾರ ಜೀವನ ಪರ್ಯಂತ ಜೈಲಲ್ಲೇ ಕಳಿಬೇಕು, ಅಥವಾ ಅದಕ್ಕಿಂತ ಮುಂಚೆ ಅವರು ಕಾನೂನಾತ್ಮಕವಾಗಿ ಪರಿಹಾರ ಸಿಗಬೇಕು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿರೋ ಅವಕಾಶ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಮೇಲ್ಮನವಿ ಅಂದರೆ ವಿನಂತಿಯನ್ನು, ಅನುಕಂಪ ಅಥವಾ ದಯೆಯನ್ನು ತೋರಿಸಿ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಅಪೀಲ್ ಕೂಡ ಹೋಗಬಹುದು. ಶಿಕ್ಷೆಯಲ್ಲಿ ಏನಾದರೂ ಮಾರ್ಪಾಡು ಮಾಡಿಕೊಂಡು ಕೂಡ ಅವರು ಹೊರಗೆ ಬರ್ಬೋದು, ಇಷ್ಟೇ ಚಾನ್ಸ್ ಇರೋದು. ಇನ್ನು ಅವ್ರ ರಾಜಕೀಯ ರಂಗ ಪ್ರವೇಶ, ಅದು ಕೂಡ ಸಸ್ಪೆನ್ಷನ್ಸ್ ಆಫ್ ಸೆಂಟೆನ್ಸ್ ಅಪ್ಲಿಕೇಶನ್ ಅಥವಾ ಸಸ್ಪೆನ್ಷನ್ಸ್ ಆಫ್ ಕನ್ವಿಕ್ಷನ್ಸ್ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಕೊಂಡು ಕೂಡ ಅವರು ಪರಿಹಾರವನ್ನು, ತಡೆಯಾಜ್ಞೆಯನ್ನು ತೆಗೆದುಕೊಳ್ಬೋದು ಅಂತ. ಈಗ ಕೊಟ್ಟಿರ್ತಕ್ಕಂಥ ಶಿಕ್ಷೆಗೆ ತಡೆಯಾಜ್ಞೆ, ಅಟ್ಲೀಸ್ಟ್ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಅದಾದ ಮೇಲೆ ವಾದ ವಿವಾದ ಎಲ್ಲವೂ ಕೂಡ ನಡೆದ ಮೇಲೆ ಅವ್ರಿಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಶಾಸಕ ಸ್ಥಾನಕ್ಕೆ ಅನರ್ಹತೆ ಏನಿದೆಯಲ್ಲ ಅದು ಉಳಿದುಕೊಳ್ಳುತ್ತೆ ಅನ್ನೋದು ಮಾತ್ರ. ಈ ಕೇಸ್ಗೆ ಸಂಬಂಧಪಟ್ಟಾಗಿ ಕಂಟಿನ್ಯೂ ಡೀಟೇಲ್ನ ನಾನು ಕೊಡ್ತಾನೆ ಬರ್ತಾ ಇದ್ದೀನಿ, ಏನೆಲ್ಲ ಆಗ್ತಾಯಿದೆ ಏನು ಅಂತ. ಇನ್ನು ಪೊಲೀಸ್ನವರು ಈ ಕೇಸ್ನಲ್ಲಿ ಹೇಗೆ ಸಿಗಾಕ್ಕೊಂಡ್ರು, ಹೇಗೆ ಅವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ರು, ಅದೆಲ್ಲವನ್ನೂ ಕೂಡ ಡೀಟೇಲ್ಡಾಗಿ ಮತ್ತೊಂದು ವಿಡಿಯೋದ ಮುಖಾಂತರ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಮಲ್ಲಮ್ಮ ಗೌಡರ ಈ ಬದಲಾದಂಥ ಪರಿಯ ಸಂಬಂಧವಾಗಿ ಈ ಕೇಸನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದವರು ಯಾರಾದರೂ ಇದ್ದರೆ ಅದನ್ನು ಕಮೆಂಟ್ಸಲ್ಲೂ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.